ನಮಸ್ಕಾರ ಸ್ನೇಹಿತರೆ, ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಎಷ್ಟೇ ಹಳೆಯ ಬಂಗು ಕಪ್ಪು ಕಲೆಗಳಾಗಿರ್ಬೋದು, ಪಿಗ್ಮೆಂಟೇಷನ್ ಆಗಿರ್ಬೋದು, ಎಲ್ಲವನ್ನು ಕೂಡ ಈಸಿಯಾಗಿ ರಿಮೂವ್ ಮಾಡ್ಬೋದು. ಈ ಒಂದು ಸಿಂಪಲ್ ಟಿಪ್ನ ನೀವು ಫಾಲೋ ಮಾಡಿದರೆ ಸಾಕಾಗುತ್ತೆ. ಎಷ್ಟೋ ಟೈಮ್ ಏನಾಗುತ್ತೆ ಅಂತಂದರೆ ಫೇಶಿಯಲ್ ಮಾಡ್ಕೊಳೋಕ್ಕೆ ಟೈಮ್ ಇರೋದಿಲ್ಲ, ಫಂಕ್ಷನ್ಗಳು ಕಣ್ಮುಂದೆ ಇರುತ್ತೆ. ಅದರೊಳಗೂ ಈ ಟೈಮ್ನಲ್ಲಂತೂ ಮದುವೆ ಸೀಸನ್ಗಳು ಸ್ಟಾರ್ಟ್ ಆಗುತ್ತೆ. ನಾನು ತೋರಿಸ್ಕೊಟ್ಟಿರುವ ವಿಧಾನದಲ್ಲಿ ನೀವೇನಾದರೂ ಮನೆಯಲ್ಲೇ ಮಾಡ್ಕೊಂಡ್ಬಿಟ್ರೆ ಸಾಕು. ನಿಮಗೆ ಇರುವಂಥ ಹೈಪರ್ ಪಿಗ್ಮೆಂಟೇಷನ್ ಆಗಿರ್ಬೋದು, ಮೆಲಸ್ಮಾ ಆಗಿರ್ಬೋದು, ಸಣ್ಣ ಸಣ್ಣ ಪಿಂಪಲ್ಸ್ ಆಗಿರ್ಬೋದು, ಪೊರಸ್ ಓಪನ್ ಆಗಿರ್ಬೋದು, ಎಲ್ಲವನ್ನು ಕೂಡ ಮಾಯ ಮಾಡುತ್ತೆ ಕೇವಲ 3 ದಿನದಲ್ಲಿ. ಒಂದು ಸತಿ ಇದನ್ನು ಡೆಫಿನೆಟ್ಲಿ ಟ್ರೈ ಮಾಡೋದನ್ನು ಮಾತ್ರ ಮರಿಬೇಡಿ. ಫಸ್ಟು ನೋಡಿ, ಇಲ್ಲಿ ನಾನು ಅರಿಶಿನ ತೊಗೊಂಡಿದ್ದೀನಿ. ಅರಿಶಿನದಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಇರುತ್ತೆ, ಇನ್ಫೆಕ್ಷನ್ ಆಗ್ತಾ ಇರ್ತವೆ. ಈ ಮುಖದಲ್ಲೆಲ್ಲ ಮೊಡವೆಗಳಾಗ್ಬಿಟ್ಟು ಕ್ಯೂ ಥರ ಆಗಿಬಿಟ್ಟು ಹೊಡಿತಾ ಇರ್ತವೆ. ಅಂಥ ಜಾಗದಲ್ಲಿ ಈ ಅರಿಶಿನ ಏನಿದೆ, ನಮ್ಮ ಒಂದು ರೋಗ ಏನಿದೆ, ಈಗ ಏನಂತಾರೆ ಇನ್ಫೆಕ್ಷನ್ಸ್ ಆಗೋ ಚಾನ್ಸಸ್ ಬಹಳ ಇದೆ ಅನ್ನೋ ಜಾಗದಲ್ಲಿ ಇದು ವರ್ಕ್ ಮಾಡುತ್ತೆ. ಅದಕ್ಕೆ ಇದನ್ನು ನಾನು ಫಸ್ಟು ರೋಸ್ಟ್ ಮಾಡ್ಕೊತಾ ಇದ್ದೀನಿ. ರೋಸ್ಟ್ ಮಾಡ್ಕೊಳೋದ್ರಿಂದ ಏನಾಗುತ್ತೆ, ಒಬ್ಬೊಬ್ರಿಗೆ ಅಲರ್ಜಿ ಇರುತ್ತೆ. ಈ ಒಂದು ಅರಿಶಿನ ಏನಾದರೂ ಮುಖದ ಮೇಲೆ ಬಿತ್ತು ಅಂತಂದರೆ ಇನ್ನೂ ಜಾಸ್ತಿ ಅಲರ್ಜಿ ಆಗೋ ಚಾನ್ಸಸ್ ಇದೆ ಅನ್ನೋರು ಈ ರೀತಿ ರೋಸ್ಟ್ ಮಾಡ್ಕೊಂಡು ಯೂಸ್ ಮಾಡಿದರೆ ಅರಿಶಿನ ಏನಿದೆ ಅಲರ್ಜಿ ಆಗೋದಿಲ್ಲ. ಅಲರ್ಜಿ ಆಗೋದನ್ನು ಏನಿದೆ ಅದನ್ನು ತಡೆಗಟ್ಟುತ್ತೆ, ಇನ್ಫೆಕ್ಷನ್ಸನ್ನು ಜಾಸ್ತಿ ಹರಡೋಕೆ ಬಿಡೋದಿಲ್ಲ. ಈ ಕ್ಯೂ ಆಗಿಬಿಟ್ಟು ಒಡೆದ್ಬಿಟ್ಟು ರಕ್ತ ಬರ್ತಾ ಇರುತ್ತೆ, ಅಂಥ ಜಾಗದಲ್ಲಿ ಈ ರೀತಿ ಸುಟ್ಟಿರುವಂಥ, ಅಂದರೆ ಇದನ್ನು ನಾವು ಸುಟ್ಟುಕೊಂಡು ಮಾಡ್ಕೊಂಡಿರ್ತಾ ಇದ್ದೀವಿ, ರೋಸ್ಟ್ ಮಾಡ್ಕೊಂಡಿರುವಂಥ ಅರಿಶಿನ ಏನಿದೆ ತುಂಬ ಹೆಲ್ಪ್ ಮಾಡುತ್ತೆ. ಈಗ ಇದನ್ನು ಸೈಡಿಗೆ ಇಟ್ಕೊಂಡ್ಬಿಡಿ. ನೆಕ್ಸ್ಟ್ ಬಂದುಬಿಟ್ಟು ನೋಡಿ, ಒಂದು ಬೌಲ್ನ ತೊಗೊಂಡಿದ್ದೀನಿ. ಈ ಬೌಲಿಗೆ ಈಗ ನಾನು ಫಸ್ಟು ಬೆಲ್ಲನ ಯೂಸ್ ಮಾಡ್ಕೊತಾ ಇದ್ದೀನಿ. ಇದು ಬಂದುಬಿಟ್ಟು ನ್ಯಾಚುರಲ್ ಬೆಲ್ಲ. ಆಯುರ್ವೇದಿಕದಲ್ಲಿ ಇದಕ್ಕೆ ಬ್ಯೂಟಿ ಟಾನಿಕ್ ಅಂತ ಹೇಳ್ತಾರೆ. ಇಷ್ಟು ಒಳ್ಳೆ ಕೆಲಸ ಮಾಡುತ್ತೆ. ಫೇಶಿಯಲ್ಗೆ ಸಖತ್ತಾಗಿರುವಂತಹ ಒಂದು ಒಳ್ಳೆಯ ಬೆಸ್ಟ್ ರಿಸಲ್ಟ್ ಕೊಡುತ್ತೆ. ಇದನ್ನು ನೀವು ಒಂದು ಸತಿ ಯೂಸ್ ಮಾಡಿ ನೋಡಿ. ಬೆಲ್ಲ ಹಾಕಿದ ಮೇಲೆ ನಾನೇನು ರೋಸ್ಟ್ ಮಾಡ್ಕೊಂಡಿದ್ನಲ್ಲ ಅರಿಶಿನ, ಅದನ್ನೇ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಬೆಲ್ಲದಲ್ಲಿ ನೀವೆಲ್ಲ ಅಂತ ಇರ್ಬೋದು ಸುಣ್ಣ ಆ್ಯಡ್ ಮಾಡಿದ್ದಾರೆ ಅಂತೇಳಿ. ಯಾವುದೇ ಐಟಮ್ ಆಗಿರ್ಬೋದು ಎಲ್ಲವೂ ಕೂಡ ನಮ್ಮ ಬಾಡಿಗೆ ಇಷ್ಟಿಷ್ಟೇ ಮಾತ್ರದಲ್ಲಿ ಅಂತ ತೊಗೋಬೇಕಾಗತ್ತೆ. ಆ ಒಂದು ರೇಂಜ್ನಲ್ಲಿ ತೊಗೊಂಡ್ರೆ ಯಾವುದು ಕೂಡ ಎಫೆಕ್ಟ್ ಆಗೋದಿಲ್ಲ. ಬೆಲ್ಲದಲ್ಲಿರುವಂತಹ ಒಂದು ಸ್ಟ್ರಾಂಗ್ ಆಗಿರುವಂಥ ನ್ಯಾಚುರಲ್ ವೈಬ್ಸ್ನ ಕೊಡುತ್ತೆ. ಹಾಗಾಗಿ ಬೆಲ್ಲನ ಕಂಪಲ್ಸರಿ ಯೂಸ್ ಮಾಡಬೇಕು. ಹಾಕೊಳ್ಳುವಂಥ ಪ್ರಮಾಣ ಏನಿದೆ ಸ್ವಲ್ಪ ಕಮ್ಮಿ ಇರಬೇಕಷ್ಟೇ, ಅದು ಬಿಟ್ಟರೆ ಮತ್ತೇನಿಲ್ಲ. ನೆಕ್ಸ್ಟ್ ಬಂದುಬಿಟ್ಟು ಕಡಲೆ ಹಿಟ್ಟು ಅಂತ ನಿಮಗೆಲ್ಲ ಗೊತ್ತಾಗಿರುವಂತಹ ಹೈಪರ್ ಪಿಗ್ಮೆಂಟೇಷನ್ ಇರುವಂಥ ಜಾಗದಲ್ಲಿ ಅದನ್ನು ಕ್ಲೀನ್ ಮಾಡುತ್ತೆ. ಹಾಗಾಗಿ ಕಂಪಲ್ಸರಿ ಏನಿದೆ ಆ ಜಾಗ ಒಂದು ತುಂಬ ಅಂದರೆ ತುಂಬ ಹಳೆಯ ಒಂದು ಪಿಗ್ಮೆಂಟೇಷನ್ ಇರುತ್ತೆ, ಇನ್ಸ್ಟೆಂಟ್ ಗ್ಲೋ ಕೊಡೋದಕ್ಕೆ ಈ ಕಡಲೆ ಹಿಟ್ಟು ಏನಿದೆ ತುಂಬ ಹೆಲ್ಪ್ ಮಾಡುತ್ತೆ. ಈ ಒಂದು ರೆಮಿಡಿದಲ್ಲಿ ನಾನೀಗ ಎಣ್ಣೆನ ಹಾಕ್ತಾ ಇದ್ದೀನಿ, ಕೊಬ್ಬರಿ ಎಣ್ಣೆನ ಯೂಸ್ ಮಾಡ್ಕೊತಾ ಇದ್ದೀನಿ. ಕೋಕೋನಟ್ ಆಯಿಲ್ ಬಂದುಬಿಟ್ಟು ಹೈಡ್ರೇಷನ್ನ ಇಡುತ್ತೆ, ನಿಮ್ಮ ಒಂದು ಫೇಸ್ ಏನಿದೆ ನ್ಯಾಚುರಲ್ಲಾಗಿ ಸ್ಮೂತ್ನಿಂಗ್ ಮಾಡುತ್ತೆ. ಎಷ್ಟೋ ಜನಕ್ಕೆ ಏನಾಗುತ್ತೆ, ಡ್ರೈನೆಸ್ ಭಾಳ ಆಗುತ್ತೆ. ಹಾಗಾಗಿ ಕೊಬ್ಬರಿ ಎಣ್ಣೆನ ಕಂಪಲ್ಸರಿ ಯೂಸ್ ಮಾಡ್ಕೊಳ್ಳಿ. ಅದಾದಮೇಲೆ ನಿಂಬೆಹಣ್ಣನ್ನು ತೊಗೊಂಡಿದ್ದೀನಿ. ನಿಂಬೆಹಣ್ಣು ಆಪ್ಷನ್ನು. ಈ ಒಂದು ಎಣ್ಣೆ ಇರುವಂಥ ಫೇಸಿಗೆ ನಿಂಬೆಹಣ್ಣನ್ನು ನೀವು ಆರಾಮ್ಸೆ ಯೂಸ್ ಮಾಡ್ಬೋದು. ಆದರೆ ಡ್ರೈ ಇರುವಂಥ ಸ್ಕಿನ್ ಇದ್ದವ್ರು ಏನಿದೆ ನಿಂಬೆಹಣ್ಣನ್ನು ಸ್ಕಿಪ್ ಮಾಡ್ಕೊಂಬಿಡಿ. ಅದ್ರ ಬದಲು ನಾನು ನಿಮಗೆ ಮೊದಲೇ ಹೇಳಿರೋ ಹಾಗೆ ಕೊಬ್ಬರಿ ಎಣ್ಣೆ ಏನಿದೆ ಅದನ್ನು ಆ್ಯಡ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ನೋಡಿ, ಈಗ ಎಲ್ಲವನ್ನು ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಿಮಗೇನು ನೀರು ಬೇಡ ಅನ್ನೋ ಹಾಗಿದ್ರೆ ಇನ್ನೂ ಒಂದು ಸ್ವಲ್ಪ ಕೊಬ್ಬರಿ ಎಣ್ಣೆನೇ ಆ್ಯಡ್ ಮಾಡ್ಕೊಳ್ಳಿ. ಅಥವಾ ನಿಮ್ಮ ಹತ್ರ ಏನಾದರೂ ಪರಿಶುದ್ಧವಾಗಿರುವಂಥ ಜೇನುತುಪ್ಪ ಇದ್ದರೆ ಅದನ್ನು ನೀವು ಆ್ಯಡ್ ಮಾಡ್ಕೋಬೋದು. ಈ ಅಂಗಡಿಯಲ್ಲೆಲ್ಲ ಸಿಗುವಂಥ ಜೇನುತುಪ್ಪ ಬೇಡ, ನಿಮಗೆ ಜೇನುತುಪ್ಪನೇ ಬೇಕು ಅನ್ನೋಗಿದ್ರೆ ಶುದ್ಧವಾಗಿರುವಂಥ ಜೇನುತುಪ್ಪನ ಆ್ಯಡ್ ಮಾಡಿಕೊಂಡು ಫೇಸಿಗೆ ಹಚ್ಕೋಬೋದು. ನಾನಿಲ್ಲಿ ಜೇನುತುಪ್ಪನ ಆ್ಯಡ್ ಮಾಡ್ತಾ ಇಲ್ಲ. ನೆಕ್ಸ್ಟ್ ಬಂದುಬಿಟ್ಟು ನೋಡಿ, ಇವಾಗ ಎಲ್ಲವನ್ನು ನೀಟಾಗಿ ಕಲಿಸ್ಕೋಬೇಕು. ಹಾಗಾಗಿ ಸ್ವಲ್ಪ ನೀರನ್ನು ಹಾಕ್ಕೊಂಡಿದ್ದೀನಿ. ಇದು ತಿಕ್ಕಾಗ್ತಾ ಹೋಗುತ್ತೆ, ಬೆಲ್ಲ ಹಾಕಿರೋದ್ರಿಂದ ತಿಕ್ಕಾಗ್ತಾ ಹೋಗುತ್ತೆ. ಇದನ್ನು ಯಾವ ರೀತಿ ಯೂಸ್ ಮಾಡಬೇಕಂತ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ ನೋಡಿ. ಫಸ್ಟು ನಾನು ಇಲ್ಲಿ ಒಂದು ಸ್ಪೂನನ್ನು ತೊಗೊಂಡ್ಬಿಟ್ಟು ಈ ರೀತಿ ಕೈಗೆ ಹಾಕೋತಾ ಇದ್ದೀನಿ. ಇದನ್ನು ನೀವು ಮುಖಕ್ಕೆ ಹಚ್ಕೋಬೇಕಾರೆ ಇದನ್ನು ತುಂಬ ಸ್ಲೋ ಆಗಿ ರಬ್ ಮಾಡ್ಕೋಬೇಕಾಗುತ್ತೆ. ಫೇಸಿಗೆ ತುಂಬ ಸ್ಪೀಡಾಗಿ ರಬ್ ಮಾಡೋದಾಗಲಿ ಮಾಡಬಾರ್ದು. ತುಂಬ ಸ್ಲೋ ಆಗಿ ಒಂದು 2 ಟೈಮ್ಸ್ ನೀವು ಸ್ಪೂನಿನಿಂದ ಅಥವಾ ಈ ಒಂದು ಮನೆಯಲ್ಲಿರುವಂಥ ಟೊಮೊಟೊ ಆಗಿರ್ಬೋದು ಅಥವಾ ಸೌತೆಕಾಯಿ ಆಗಿರ್ಬೋದು, ಇಲ್ಲ ಅಂತಂದರೆ ಈ ರೀತಿ ನಿಂಬೆಹಣ್ಣಿನಿಂದ ನೀವು ಸ್ಕ್ರಬ್ ಮಾಡ್ಕೋಬೋದು. ಇದು ಸ್ಕ್ರಬ್ಬರ್ ಥರನೂ ಕೂಡ ಹೆಲ್ಪ್ ಮಾಡುತ್ತೆ. ಇದನ್ನು ನೀವು ಕೇವಲ 15 ನಿಮಿಷಗಳ ಕಾಲ ಅಷ್ಟೇ ಹಚ್ಕೋಬೇಕು. ಇದನ್ನು ರಾತ್ರಿ ಇಡೀ ಬಿಡೋದಾಗಲಿ ಮಾಡಬಾರ್ದು. ಯಾಕಂತಂದರೆ ನಿಮಗೆ ಮೊದಲೇ ಹೇಳಿರೋ ಹಾಗೆ ಯಾವುದೇ ಆಗಿರ್ಬೋದು ಪ್ರಾಡಕ್ಟ್ನ ಮನೆಮದ್ದನ್ನು ಯೂಸ್ ಮಾಡಬೇಕಾದ್ರೆ ಅದರದ್ದೇ ಆದಂಥ ಒಂದು ಲಿಮಿಟ್ ಇರುತ್ತೆ, ಅದನ್ನು ನೀವು ಕರೆಕ್ಟಾಗಿ ಫಾಲೋ ಮಾಡಬೇಕಾಗುತ್ತೆ. ನೋಡಿ, ಇವಾಗ ಈ ಬೆಲ್ಲದ್ದೇನಿದೆ ನೋಡಿ, ಚಿಪ್ ಅಂತೇಳಿ ಅಂಟಬೇಕಂದ್ರೆ ಅಲ್ಲಿವರೆಗೂ ಒಣಗಬೇಕು ಅಷ್ಟೇ. ಅದು ಅಲ್ಲಿವರೆಗೂ ಒಣಗೋರಿಗೆ ಬಿಡಬೇಕಷ್ಟೇ, ಅದಕ್ಕಿಂತ ಜಾಸ್ತಿ ಬಿಡೋ ಹಾಗಿಲ್ಲ.
ನಾನು ನಿಮಗೆ ಮೊದಲೇ ಹೇಳಿರೋಗಿದೆ 15 to 20 ಮಿನಿಟ್ಸ್, ಅದಕ್ಕಿಂತ ಜಾಸ್ತಿ ಬಿಡಬಾರ್ದು. ಇದನ್ನು ನೀವೇನಾದರೂ ಫಂಕ್ಷನ್ಗೆ ಹೋಗೋ ಟೈಮ್ನಲ್ಲಿ ಅಥವಾ ನಿಮಗೆ ಟೈಮೇ ಇಲ್ಲ, ಮನೆಯಲ್ಲೇ ನೀವು ಏನಾದರೂ ಪ್ರಾಡಕ್ಟ್ನ ಯೂಸ್ ಮಾಡಲಾರ್ದೇ ಮನೆ ಮದ್ದನ್ನೇ ಟ್ರೈ ಮಾಡಬೇಕಂದ್ರೆ ಈ ಒಂದು ಬೆಸ್ಟಾಗಿದೆ. ಇದನ್ನು ನೀವು ತುಂಬ ಅಂದರೆ ತುಂಬ ನೀಟಾಗಿ ಮನೆಯಲ್ಲೇ ಮಾಡ್ಕೋಬೋದು, ತುಂಬ ಈಸಿಯಾಗಿ ಮಾಡ್ಕೋಬೋದು, ಹೈಡ್ರೇಟ್ ಇರ್ತೀರಾ. ಹಾಗೆ ಮನೆಯಲ್ಲಿ ಇದ್ರ ಜೊತೆಗೆ ಇನ್ನೂ ಒಂದು ಪ್ಲಸ್ ಏನಪ್ಪ ಅಂತಂದರೆ ನೀವು ಚೆನ್ನಾಗಿ ನೀರು ಕುಡಿಬೇಕು, ಹಾಗೆ ಒಂದು ಒಳ್ಳೆಯ ಹೆಲ್ತಿ ಫುಡ್ನ ಮೇಂಟೈನ್ ಮಾಡಬೇಕು. ಅದರಿಂದ ನಿಮ್ಮ ಸ್ಕಿನ್ ಏನಿದೆ ಗ್ಲೋ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಒಂದು ಸಿಂಪಲ್ ಟಿಪ್ ನಿಮಗೆ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಎಲ್ಲರಿಗಿಂತ ಮುಂಚೆ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ನೋಡಿ ಎಷ್ಟು ನೀಟಾಗಿ ಗ್ಲೋ ಆಗಿದೆ ಅಂತೇಳಿ. ಇದೇ ರೀತಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ. ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದ.